ನಾವು ಪವಿತ್ರವನ್ನು ಧರಿಸೇ ನಾವು ಆಚಮನ ಮಾಡಬೇಕು. ಅದೇ ರೀತಿ ಪವಿತ್ರ ಅನ್ನು ಊಟ ಮಾಡಬೇಕಾದ್ರೆ, ಆಹಾರ ಸೇವನೆಯಲ್ಲಿ ಮಾಡಬೇಕಾದರೆ ಪವಿತ್ರವನ್ನು ತೆಗೆದು ನಾವೆಲ್ಲ ಮಾಡಬೇಕು. ಈ ಪವಿತ್ರವನ್ನು ಧರಿಸಿದಾಗ ಭೂತ ಪ್ರೇತ ಪಿಶಾಚಗಳು, ಬ್ರಹ್ಮರಾಕ್ಷಸರು ಬ್ರಾಹ್ಮಣನ ಕೈಯಲ್ಲಿರುವ ಪವಿತ್ರವನ್ನು ನೋಡಿ ತಲೆ ತಗ್ಗಿಸಿಕೊಂಡು ದೂರ ಹೋಗುತ್ತದೆ ಅಂತ ನಮ್ಮ ಧರ್ಮಶಾಸ್ತ್ರಗಳು ಉಲ್ಲೇಖನ ಮಾಡ್ತಾ ಇದೆ. ಅದೇ ರೀತಿ ಪೌಷ್ಟಿಕ ಯಜ್ಞಗಳಲ್ಲಿ 4 ದರ್ಭೆಗಳು, ಅಭಿಚಾರ ಕಾರ್ಯದಲ್ಲಿ 5 ದರ್ಭೆಗಳು ಮತ್ತು ಪಿತೃಕಾರ್ಯದಲ್ಲಿ 3 ದರ್ಭೆಗಳು, ನಿತ್ಯ ಕರ್ಮದಲ್ಲಿ 2 ದರ್ಭೆಗಳಲ್ಲಿ ಪವಿತ್ರವನ್ನು ಮಾಡಬೇಕು ಅಂತ ನಮ್ಮ ಧರ್ಮಶಾಸ್ತ್ರಗಳು ಹೇಳುತ್ತೆ. ಪವಿತ್ರದು ದರ್ಭೆಯ 12 ಇಂಚು ಉದ್ದವಾಗಿಯೂ, ಗ್ರಂಥಿ 1 ಅಗಲವಾಗಿಯೂ ಮತ್ತು 2 ಅಂಗುಳ ಇಂಚು 2 ಅಂಗುಳ ಇರಬೇಕಂತೂ ನಮ್ಮ ಪವಿತ್ರದ ಪ್ರಮಾಣವನ್ನು ಉಲ್ಲೇಖನ ಆಗಿದೆ ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಅಂತ ಹೇಳುತ್ತೆ. ಪವಿತ್ರವನ್ನು ಧರಿಸದೆ ಯಾವ ಕಾರ್ಯಗಳನ್ನು ಮಾಡೋಂಗಿಲ್ಲ ಅಂತ ಹೇಳುತ್ತೆ.